ಫ್ಲಶಿಂಗ್ ಅಂದರೆ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ರಿಲೀಸ್. ಕಂಡೆನ್ಸರ್ ಹೋಗೋದು ಡಿಸ್ಚಾರ್ಜ್. ಇದು ಸೆಕ್ಷನ್ ಎವಾಪರೇಟಿಂದ ರಿಟರ್ನ್. ಇದು ನಾನು ಇದು ವಾಲ್ ಈ ಸೈಡಿಗೆ ಬಂದ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಇದೇನಾಗ್ತದೆ ನೋಡಿ, ಕೈ ಹೇಳ್ಕೊಳ್ತದೆ ನೋಡಿ. ಇದು ಒಂದು ಸೈಡಿಂದ ಸೆಕ್ಷನ್, ಒಂದು ಸೈಡಿಂದ ಡಿಸ್ಚಾರ್ಜ್. ಇದು ಬ್ಲಾಕ್ ಮಾಡಿ ಚಾರ್ಜಿಂಗ್ ಸೆಕ್ಷನ್ ಸರ್. ಹಾಂ, ಬ್ಲಾಕ್ ಮಾಡಿದ್ದು ಚಾರ್ಜಿಂಗ್ ಸೆಕ್ಷನ್ನು. ಸರಿ, ನಾವು ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಥರದ್ದು ವ್ಯಾಕ್ಯೂಮ್ ಬೇಕಾದ್ರೆ ಇದರಿಂದ ಮಾಡ್ಬೋದು. ಪ್ರೆಷರ್ ತುಂಬಲಿಕ್ಕೆ ನಾವು ಇಲ್ಲಿ ನೈಟ್ರೋಜನ್ ಇಲ್ಲ, ಏರ್ನಲ್ಲಿ ನಾವು ಪ್ರೆಷರ್ ತುಂಬ್ತೇವೆ ಇದೇ ಕಾಂಪ್ರೆಸರ್ನಿಂದ ಕೆಲವೊಮ್ಮೆ ಲೀಕೇಜ್ ಚೆಕ್ ಮಾಡಲಿಕ್ಕೆ. ಓಕೆ, ನೈಟ್ರೋಜನ್ ಇಲ್ಲದೆ ಇರೋದಕ್ಕೆ ಲೀಕೇಜ್ ಚೆಕ್ ಮಾಡಲಿಕ್ಕೆ ಇದರಿಂದ ಹಾಗೆ ಏರ್ನಲ್ಲಿ ಲೀಕೇಜ್ ಚೆಕ್ ಮಾಡಬಾರ್ದು, ಗ್ಯಾಸ್ ಹಾಕಿ ಚೆಕ್ ಮಾಡಿದ್ರೆ ನಾವು 22 ಗ್ಯಾಸ್ ಹಾಕಿ ಲೀಕೇಜ್ ಚೆಕ್ ಮಾಡಿ. ಇದರಿಂದ ಕೆಲವೊಮ್ಮೆ ಇಲ್ಲ ಅಂತೇಳಿ ಇದನ್ನು ಯೂಸ್ ಮಾಡ್ತಾರೆ. ಸರಿ, ಇವಾಗ ನೋಡಿ ಇವಾಗ ನೋಡಿ ಆ ರೀಲೇ ನಾನು ಚೆಕ್ ಮಾಡಿ ತೋರಿಸ್ತೇನೆ ನಿಮಗೆ. ಕಂಟಿನ್ಯೂ ಚೆಕ್ ಮಾಡಿ ನೋಡಿ ತೋರಿಸ್ತೆ. ರೀಲೇ ತೆಗಿಯುವ ಹೊರಗೆ, ಆಯಿತಾ? ಇವಾಗ ಈ ರೀಲೇಗೆ ಕಂಟಿನ್ಯೂಟಿ ಚೆಕ್ ಮಾಡುವ ಸೀರೀಸ್ನಲ್ಲಿ. ಹಾಂ, ಬರಲ್ಲ ಬಂತು? ಬರಲ್ಲ. ಯಾಕೆ ಬರಲ್ಲ? ಆಫ್ ಆಯ್ತದ. ಸ್ಟಾರ್ಟಿಂಗ್ ಕಾಂಟ್ಯಾಕ್ಟ್ ಆಫ್ ಮಾಡಿಬಿಡ್ತು. ಕಂಪ್ರೆಸರ್ಗೆ ಹೋಗಿರುವ ಸ್ಟಾರ್ಟಿಂಗ್ ಕಾಂಟ್ಯಾಕ್ಟ್ ಆಫ್ ಆಯಿತು. ಅದಕ್ಕಾಗಿ ಅದು ಸ್ಟಾರ್ಟಿಂಗ್ ಮಾತ್ರ ಅದು ಸಪ್ಲೈ ಕೊಡ್ತದೆ. ಸಡನ್ಲಿ ಕರೆಂಟ್ ಹೋಗಿ ಬಂದ ತಕ್ಷಣ ಆನ್ ಆಗೋದಿಲ್ಲ. ಫ್ರಿಜ್ ಅದಕ್ಕಾಗಿ ಅದು ಸಡನ್ಲಿ ಕರೆಂಟ್ ಹೋಗಿ ಬಂದ ತಕ್ಷಣ ಫ್ರಿಜ್ ಆನ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರೀಲೇ ಆನ್ ಆಗಿರೋದಿಲ್ಲ. ಇದು ರಿಲೇ ಆನ್ ಆಗಲಿಕ್ಕೆ ಒಂದು 2-3 ನಿಮಿಷ. ಈಗ ನಾನು ಸ್ಟಾರ್ಟ್ ಮಾಡಿದರೆ ಆನ್ ಆಗೋದಿಲ್ಲ. ಇದು ಈಗ ಸ್ಟಾರ್ಟ್ ಮಾಡಿದರೆ ನೋಡಿ, ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದರೆ ಟ್ರಿಪ್ ಆಗ್ತದೆ. ಆಗಿಲ್ಲ ಅಲ್ಲ? ಈಗ ಡೈರೆಕ್ಟಾಗಿ ನಾನು ಸ್ಟಾರ್ಟ್ ಮಾಡಿದರೆ OLP ಟ್ರಿಪ್ ಆಗಿಬಿಡ್ತದೆ. OLP ಇರೋದೇ ಅದಕ್ಕೋಸ್ಕರ. ಈಗ ಡೈರೆಕ್ಟಾಗಿ ಇನ್ನೊಮ್ಮೆ ಸ್ಟಾರ್ಟ್ ಮಾಡುವ. ಇದಕ್ಕೆ ಸ್ಟಾರ್ಟಿಂಗ್ ಸೈಡಿಗೆ ನೀವು ಸಪ್ಲೈ ಕೊಟ್ಟರೆ ಕಂಪ್ರೆಸರ್ ಟ್ರಿಪ್ ಆಗ್ತದೆ. ಮತ್ತೆ ಏನಾಗ್ತದೆ? ಟ್ರಿಪ್ ಆಗ್ತದೆ. ಇದು ಸ್ಟಾರ್ಟಿಂಗ್ ಸೈಡ್ ಈ ಬದಿಗಿರೋದು. ಅಲ್ಲಿ ನೀವು ಸಪ್ಲೈ ಕೊಟ್ಬಿಟ್ರೆ ಕಂಪ್ರೆಸರ್ ಏನಾಗ್ತದೆ? ಟ್ರಿಪ್ ಆಗ್ತದೆ. ಆಯಿತು? ಆಯಿತು, ಸ್ಟಾರ್ಟ್ ಆಯಿತು. ಕೆಲವೊಂದು ಕಂಪ್ರೆಸರ್ ಸ್ಟಾರ್ಟ್ ಆಗ್ತದೆ, ಬಟ್ ಲೋಡಲ್ಲಿದ್ದರೆ ಸ್ಟಾರ್ಟ್ ಆಗೋದಿಲ್ಲ. ಲೋಡ್ ಇತ್ತು, ಅದಕ್ಕೆ ಗ್ಯಾಸ್ ತುಗ್ತಾ ಇದೆ ಅಂದರೆ ಸ್ಟಾರ್ಟ್ ಆಗೋದಿಲ್ಲ. ಗೊತ್ತಾಯ್ತು? ಇದಕ್ಕೆ ಲೋಡ್ ಇಲ್ಲ ಅಲ್ಲ, ಈಗ ವಿದೌಟ್ ಲೋಡ್ ಇದೆ, ಅದಕ್ಕಾಗಿ ಅದು ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಒಂದ್ಸಲ ಕಂಪ್ರೆಸರ್ ಸ್ಟಾರ್ಟ್ ಆಗಬೇಕಾದ್ರೆ ಆ್ಯಂಪ್ಲಿಫೈಯರ್ನಲ್ಲಿ ಎಮ್ಸ್ ಹೈ ಹೋಗ್ತದೆ, ಹೈ ಹೋಗಿ ಲೋ ಆಗ್ತದೆ ಲೋಡಿಗೆ. ಆಯಿತು? ಹಾಂ, ಹತ್ತಕ್ಕೆ ಹೋಗಿ 0ಗೆ ಬರೋದಲ್ಲ, ಮೇಲೆ ಹೋಗಿ ಅಪ್ ಆಗ್ತದೆ. ಯಾವುದೇ ಕಂಪ್ರೆಸರ್ ಆಗಲಿ ಸ್ಟಾರ್ಟ್ ಆಗಬೇಕಾದ್ರೆ ಹೈ ಕರೆಂಟ್ ಬೇಕಾಗ್ತದೆ. ಹೈ ಈ ಮಲ್ಟಿ ಆ್ಯಮ್ಸ್ ಮೀಟರಲ್ಲಿ ನಿಮ್ಗೆ ಗೊತ್ತಾಗ್ತಾ ಉಂಟು.